ಹಾಯ್, ಹೇಗಿದ್ದೀರಾ ಎಲ್ಲರೂ? ನೋಡಿ, ನಮ್ಮ ಮನೆಯಲ್ಲಿ ಬೆಳೆದಿರುವಂತಹ ತಾವರೆ ಹೂವು. ನಾವು ಫಸ್ಟ್ ಗಿಡ ತಂದು ಇವಾಗ 1 ವರ್ಷ ಆಯಿತು. 4ರಿಂದ 5 ಹೂಗಳಾಗಿದೆ ಇವಾಗ. ಇದು ನಿನ್ನೆ ಅಳೆಯುವಂಥ ಹೂ. ನೈಟ್ ಅರಳುತ್ತದೆ ಅದು. ಮಾರ್ನಿಂಗ್ ಒಂದು 11 ಗಂಟೆ ಆಗುವಾಗ ಪುನಃ ಮುಚ್ಕೊಳ್ತದೆ. ಹಾಗೆ ಒಂದು 2 ಡೇಸ್ ಇರ್ತದೆ ಅಷ್ಟೇ, 2 ದಿನ ಅಷ್ಟೇ. ಆಮೇಲೆ ಅದು ಮುಚ್ಕೊಂಡು ಬಿಡ್ತದೆ. ಹಾಗೆ ಇರ್ತದೆ, ಮುಚ್ಕೊಂಡು ನೀರೊಳಗಡೆ ಹೋಗ್ತದೆ. ಈ ಥರ ಇದೆ. ಗಿಡ ಕೂಡ ಒಂದೇ ಗಿಡ ಇರುವಂಥದ್ದು. ಮತ್ತು ಲಾಸ್ಟಲ್ಲಿ ಒಂದು ಚಿಕ್ಕದಿದೆ, ಅದು ಆಗಲಿಲ್ಲ. ಅದಕ್ಕೆ ಅಷ್ಟು ಮಣ್ಣೆಲ್ಲ ಅಷ್ಟಿಲ್ಲ ಅಲ್ಲಿ. ಹಾಗೆ ನೋಡಿ, ಮೊನ್ನೆ ಆಗಿರುವಂಥ ಹೂವು ತುಂಬ ದೊಡ್ಡದಾಗಿತ್ತು. ಇದು ತುಂಬ ಅಂದರೆ ಮುಗ್ಗೆಷ್ಟು ದಪ್ಪ ಇದೆಲ್ಲ, ತುಂಬ ದೊಡ್ಡದು ಆಗಿತ್ತು. ಒಳಗಡೆ ಬೀಜ ಇದೆ, ಅಂದರೆ ಚಿಕ್ಕ ಬೀಜಗಳಿದ್ದಾವೆ ಅದರ ಒಳಗಡೆ. ಈ ಥರ ಇದೆ. ಈ ಥರ ಅಂದರೆ ಒಳಗಡೆ ಇದೆ. ಇದಕ್ಕೆ ನಾವು ಎಂತ ಹಾಕಲಿಲ್ಲ, ಅಂದರೆ ಗಿಡ ಬಿಡಲಿಕ್ಕೆ ಸ್ವಲ್ಪ ಮಣ್ಣು ಹಾಕಿದರೆ ಅಷ್ಟೇ. ತುಂಬ ಏನಿಲ್ಲ, ಸ್ವಲ್ಪ ಇದೆ. ಆಮೇಲೆ ಬೇರೆ ಎಂತ ಹಾಕಲಿಲ್ಲ ಅದಕ್ಕೆ. ನೋಡಿ, ಬೀಜ ಮುಂಚೆ ಒಂದು ಹೂವಾಗಿತ್ತು, ಅದರ ಬೀಜ ಅಲ್ಲಿ ಬಿತ್ತು. ಅದರ ಕೆಳಗಡೆ ಚಿಕ್ಕ ಗಿಡಗಳು ಉಟ್ಕೊಂಡಿದೆ. ನೋಡಿ, ತುಂಬ ಇದೆ. ಈ ಕಡೆ ಎಲ್ಲ ಇದೆ ನೋಡಿ, ತುಂಬ ಗಿಡಗಳು, ಸಣ್ಣ ಗಿಡಗಳು ಉಟ್ಕೊಂಡಿದೆ. ಅದು ಆಗುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು ನೆಕ್ಸ್ಟ್. ನೋಡಿ, ಗಪ್ಪಿ ಫಿಶ್ಗಳಿದ್ದಾವೆ. ಮೀನು ತುಂಬ ಇತ್ತು, ಅಂದರೆ ತುಂಬಾ ಇತ್ತು. ಅಂದರೆ ಕೆಲವರೆಲ್ಲ ತಗೊಂಡು ಹೋದರು, ಮತ್ತು ಕೆಲವು ಸತ್ತು ಹೋಗಿದೆ. ಅಂದರೆ ಅದೇ ನಾವು ಒಂದು 3 ಮೀನು ತಂದಿದ್ವಿ. ಒಂದೇ ಕಲರ್ ಇತ್ತು, ಮತ್ತು ಇವಾಗ ಬೇರೆ ಬೇರೆ ಕಲರಲ್ಲಿ ಆಗಿದೆ. ಅದು ಕಲರ್ ಚೇಂಜ್ ಆಗ್ತಾ ಹೋಗ್ತದೆ. ಅಂದರೆ ಚೆಂದ ಇರ್ತದೆ. ಗಂಡು ಮೀನು ಅಂತ ನೋಡಲಿಕ್ಕೆ ತುಂಬ ಚೆಂದ ಇರ್ತದೆ. ಇದು ತುಂಬ ಮರಿಗಳು ಹಾಕುದಲ್ಲ, ತುಂಬ ಇದೆಲ್ಲ. ಥ್ಯಾಂಕ್ ಯು.